ಸೊ ಇವತ್ತು ನಮ್ಮ ಜೊತೆ ಇರತಕ್ಕಂಥ ಅತಿಥಿಗಳು ಶಿವಾನಂದ್ ತಗಡೂರ್ ಸರ್ ನಮ್ಮ ಜೊತೆ ಇದ್ದಾರೆ. ಶಿವಾನಂದ್ ತಗಡೂರ್ ಅಂದ್ರೆ ಯಾರು? ಹೋರಾಟದ ದಿನಗಳ ಕಾರಣಕ್ಕಾಗಿ ಈ ಪತ್ರಿಕೋದ್ಯಮದ ನಂಟು ಬೆಳೆದು ನಾನು ಈ ಪತ್ರಿಕೋದ್ಯಮಕ್ಕೆ ಬಂದೆ. ರಾಗಿ ಬೆಳೆಗಾರರ ಸಮಸ್ಯೆ ಇರ್ಬೋದು, ತೆಂಗು ಬೆಳೆಗಾರರ ಸಮಸ್ಯೆ ಇರ್ಬೋದು, ಅಥವಾ ಬೇರೆ ಬೇರೆ ರೈತಾಪಿ ಜನರ ಸಮಸ್ಯೆಗಳಿರ್ಬೋದು, ಇವರೆಲ್ಲದರ ಬಗ್ಗೆ ನಾನು ಬರೀತಾ ಇದ್ದೆ. ಪತ್ರಿಕೋದ್ಯಮ ಅಥವಾ ಮಾಧ್ಯಮದಲ್ಲಿ ಇವತ್ತಿನ ಸವಾಲುಗಳನ್ನು ಪತ್ರಕರ್ತ ಅನ್ನೋದು ಒಂದು ಕಾವಲು ನಾಯಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಕಾವಲು ನಾಯಿ ಇದ್ದ ಹಾಗೆ. ಸ್ವತಂತ್ರದ ನಂತರ ಪತ್ರಿಕೋದ್ಯಮದ ಮಗ್ಗಲುಗಳು ಬದಲಾಗ್ತಾ ಬಂದಿದ್ದಾವೆ. ಆಯಿತು, ಅವರೇ ಮೊದಲಾಗಲಿ, ಆದರೆ ಅದನ್ನು ಖಚಿತಪಡಿಸಿಕೊಳ್ಳದೆ ಸುದ್ದಿಯನ್ನು ದಾಟಿಸಬಾರ್ದು. ಒಂದು ಬ್ರೇಕಿಂಗ್ ನ್ಯೂಸ್ ಎಷ್ಟೋ ಜನರ ಹೃದಯಗಳನ್ನು ಬ್ರೇಕ್ ಮಾಡಿಬಿಡ್ಬೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ MCN ಮೀಡಿಯಾ ನ್ಯೂಸ್. ನಾನು ಚಂದ್ರಶೇಖರ್ ಯಲಬುರ್ತಿ. ವೀಕ್ಷಕರೇ, ಎಂದಿನಂತೆ ಪ್ರತಿ ವಾರ ಒಬ್ಬ ನಾಡಿನ ವಿಶೇಷ ಸಾಧನೆ ಮಾಡಿದ ಸಾಧಕರ ಒಂದು ಪುಸ್ತಕ ರೀತಿ ಅವರ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಸಾಧನೆ ಆಗಿರ್ಬೋದು, ಅದನ್ನು ತೆರೆದಿಡುವಂಥ ಒಂದು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ನಮ್ಮ ಜೊತೆ ಇರತಕ್ಕಂಥ ಅತಿಥಿಗಳು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಒಬ್ಬ ಮುಖ್ಯ ರಿಪೋರ್ಟರ್, ನಾಡಿನ ಒಂದು ಪ್ರಮುಖ ಪತ್ರಿಕೆಯ ಮುಖ್ಯ ರಿಪೋರ್ಟರ್ ಆಗಿರತಕ್ಕಂಥ ಶಿವಾನಂದ್ ತಗಡೂರ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮಗೂ ಎಲ್ರಿಗೂ ಈ ಚಾನಲ್ಗೂ ಕೂಡ ಶುಭಾಶಯಗಳನ್ನು ಕೊಡ್ತೀನಿ. ನಿಮಗೂ ಒಳ್ಳೆಯದಾಗಲಿ. ಸರ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಂದರೆ ಇವಾಗ ಎಲ್ಲೋ ಒಂದು ಕಡೆ ಪತ್ರಕರ್ತರಿಗೆ ಒಂದು ಆತ್ಮವಿಶ್ವಾಸ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ತಾವು ಅದರ ಬಗ್ಗೆ ಹೇಳೋಕ್ಕಿಂತ ಮುಂಚಿತವಾಗಿ ಶಿವಾನಂದ್ ತಗಡೂರ್ ಅಂದರೆ ಯಾರು, ನಮ್ಮ ಪತ್ರಕರ್ತರಿಗೆ ತಮ್ಮ ಕಿರುಪರಿಚಯ. ಶಿವಾನಂದ್ ತಗಡೂರು ಅನ್ನೋದು ಹೆಸರೇ ಇದೆಯಲ್ಲ ಜೊತೆಯಲ್ಲಿ, ಅದೇ ನನ್ನ ಊರು ತಗಡೂರು ಅನ್ನೋದು. ಅದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ತಗಡೂರು ಅನ್ನೋದು ಒಂದು ಕುಗ್ರಾಮ. ಬಾಗೂರಿನೊಲೆ ಸುರಂಗದ ಹೋರಾಟದ ಸಂದರ್ಭದಲ್ಲೂ ಕೂಡ ನಮ್ಮ ಊರಿಂದಲೇ ಆ ಹೋರಾಟ ಶುರುವಾಯಿತು. ಬಾಗೂರಿನೊಲೆ ಸುರಂಗ ಮಾರ್ಗ ಮಧ್ಯದಲ್ಲಿ ಬರುವ ಒಂದು ಸಂತ್ರಸ್ತ ಹಳ್ಳಿ. ಒಬ್ಬರು ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥದ್ದು. ಹಾಗಾಗಿ ನಮ್ಮ ಹೋರಾಟದ ದಿನಗಳ ಕಾರಣಕ್ಕಾಗಿ ಬಾಗೂರಿನೊಲೆ ಹೋರಾಟದ ಸಂದರ್ಭದಲ್ಲಿ ಈ ಪತ್ರಿಕೋದ್ಯಮದ ನಂಟು ಬೆಳೆದು ನಾನು ಈ ಪತ್ರಿಕೋದ್ಯಮಕ್ಕೆ ಬಂದೆ. ಸರ್, ಈಗ ಪತ್ರಿಕೋದ್ಯಮಕ್ಕೆ ಬಂದಾಗ ಈ ಪತ್ರಿಕೋದ್ಯಮದಲ್ಲಿ ತಮಗೆ ಒಂದು ಸವಾಲು ಅನಿಸಿದಂಥ ಕ್ಷಣ ಯಾವುದು ಸರ್? ನನಗೆ ನಿಜ ಹೇಳ್ಬೇಕಂದ್ರೆ, ನಾನು ಓದಿ ಪತ್ರಕರ್ತ ಆಗಿದ್ದಲ್ಲ. ನಾನು ಓದಿರೋದು ಆಟೋಮೊಬೈಲ್ ಇಂಜಿನಿಯರಿಂಗ್. ಆದರೆ ನನಗೂ ಇದಕ್ಕೂ ಯಾವುದೇ ಸಂಬಂಧಗಳಿಲ್ಲ. ಆದರೆ ಹೋರಾಟದ ಸಂದರ್ಭದಲ್ಲಿ ಪ್ರತಿ ಮೀಡಿಯಾ ಹೌಸ್ಗಳಿಗೆ ಒಂದು ಮನವಿ ಪತ್ರವನ್ನು ಹಿಡಿದು ಹೋಗ್ತಾಯಿದ್ವಿ. ನಮ್ಮ ಹೋರಾಟ ಈ ಥರ ಇದೆ, ಮುಂದೆ ಈ ಥರದ ಒಂದು ಹೋರಾಟವನ್ನು ಮಾಡ್ತಾಯಿದ್ವಿ, ನಮ್ಮ ಬೇಡಿಕೆಗಳು ಈ ಥರ ಇದೆ. ಹೀಗೆ ಆ ಮನವಿ ಪತ್ರಗಳನ್ನು ಇಟ್ಕೊಂಡು ಹೋಗುವ ಸಂದರ್ಭದಲ್ಲಿ ಆ ಮನವಿಯನ್ನು ಎಷ್ಟು ಚೆನ್ನಾಗಿ ಬರೀತೀರಿ ಅಂತೇಳಿ ನಮ್ಮ ಎಲ್ಲ ಅಲ್ಲಿಯ ಪತ್ರಕರ್ತರುಗಳು ನಮಗೆ ಆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾಯಿದ್ರು. ಜೊತೆಗೆ ನಾವು ಕೊಟ್ಟ ವಿಷಯವನ್ನು ಆ ಮನವಿಯಲ್ಲಿರೋದನ್ನ ಯಥಾವತ್ತಾಗೆ ತೊಗೊಂಡ್ಬಿಡ್ತಾಯಿದ್ರು ಸುದ್ದಿಯಾಗಿ. ಹೀಗಾಗಿ ಮಾಧ್ಯಮಗಳ ಸಂಪರ್ಕ ಬೆಳೀತು. ಅದರ ನಂತರ ನೀವು ಯಾಕೆ ರಿಪೋರ್ಟ್ ಮಾಡಬಾರ್ದು ಅಂಥೇಳಿ ಕೆಲವು ಕಡೆ ಅವಕಾಶವನ್ನು ಜನಮಿತ್ರ ಪತ್ರಿಕೆಯಲ್ಲಿ ಮೊದಲು ಕೊಟ್ಟರು. ಹಾಗಾಗಿ ಆ ಮೂಲಕ ನಾನು ಮತ್ತೆ ಇದಕ್ಕೆ ಪತ್ರಕರ್ತರ ಕಾರಣಕ್ಕಾಗಿ, ಪತ್ರಿಕೆಗಳ ಸಂಪರ್ಕ ಕಾರಣಕ್ಕಾಗಿ ಈ ಮಾಧ್ಯಮದ ಸಂಪರ್ಕ ಬೆಳೀತು. ಈ ಮಾಧ್ಯಮ ಸಂಪರ್ಕ ಬೆಳೆದಿದ್ದೇ ನನಗೆ ಆಶ್ಚರ್ಯ, ಮತ್ತು ಅದು ನನಗೆ ಗೊತ್ತಿಲ್ಲದ ಹಾಗೆ ಬೆಳೆದಂಗಾಯಿತು. ರಾಗಿ ಬೆಳೆಗಾರರ ಸಮಸ್ಯೆ ಇರ್ಬೋದು, ತೆಂಗು ಬೆಳೆಗಾರರ ಸಮಸ್ಯೆ ಇರ್ಬೋದು, ಅಥವಾ ಬೇರೆ ಬೇರೆ ರೈತಾಪಿ ಜನರ ಸಮಸ್ಯೆಗಳಿರ್ಬೋದು, ಇವರೆಲ್ಲದರ ಬಗ್ಗೆ ನಾನು ಬರೀತಾ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ಉದಯವಾಣಿ ಸಂಪಾದಕರಾಗಿದ್ದಂಥ ಈಶ್ವರ್ ದೈತೋಟ ಅವರು ಎಲ್ಲ ಪತ್ರಿಕೆಗಳನ್ನ ಪೋಸ್ಟ್ ಮಾಡ್ತಾಯಿದ್ದೆ. ಅವರ ಪತ್ರಿಕೆಯಲ್ಲಿ ವಿತ್ ಬೈಲೇನು ನಮ್ಮ ಸುದ್ದಿಯನ್ನು ತೊಗೊಂಡಿದ್ರು. ಹಂಗಾಗಿ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೂಸ್ಟ್ ಕೊಟ್ಟಂಗಾಯಿತು. ಹಾಗಾಗಿ ವಿಜಯ ಕರ್ನಾಟಕ ಶುರು ಮಾಡಿದಾಗ ಅವರು ನೀವೇ ಹಾಸನಕ್ಕೆ ವರದಿಗಾರರು ಅಂತೇಳಿ ನನಗೆ ಹಾಸನದಿಂದ ವರದಿಗಾರಿಕೆಯ ಜವಾಬ್ದಾರಿಯನ್ನು ಕೊಟ್ಟರು. ಆವತ್ತಿಂದ ಈ ಪತ್ರಕರ್ತರ ವೃತ್ತಿ ನಡ್ಕೊಂಡು ಬರ್ತಾಯಿದೆ. ಸರ್, ಅಂದರೆ ಪತ್ರಿಕೋದ್ಯಮ ಅಥವಾ ಮಾಧ್ಯಮದಲ್ಲಿ
ಇವತ್ತಿನ ಸವಾಲುಗಳಂದರೆ ಯಾವ ಸರ್? ಅಂದರೆ ಆವತ್ತಿನ ಪತ್ರಿಕೋದ್ಯಮಕ್ಕೂ ಇವತ್ತಿನ ಈ ಮುಂದುವರಿದ ತಂತ್ರಜ್ಞಾನದ ಏನು ಸಾಮ್ಯತೆ ಏನು ಕಂಡು ಬರ್ತಾ ಇದೆ ಸರ್? ಇಲ್ಲ, ಪತ್ರಕರ್ತನಿಗೆ ಇರಬೇಕಾದ ನಿಷ್ಠೆ ಬದ್ಧತೆ ಅವತ್ತು ಅಷ್ಟೇ ಇದೆ, ಇವತ್ತು ಹಾಗೇ ಇರಬೇಕು, ಮುಂದೆನೂ ಹೀಗೆ ಇರಬೇಕು. ಪತ್ರಕರ್ತ ಅಂದರೆ ಈ ಸಮಾಜಕ್ಕೆ ಒಂದು ವೈದ್ಯ ಇದ್ದ ಹಾಗೆ. ದೇಹಕ್ಕೆ ಏನಾದ್ರು ಗಾಯ ಆದರೆ ಅಥವಾ ರೋಗ ಬಂದರೆ, ಏನಾದ್ರು ಜ್ವರ ಬಂದರೆ ಔಷಧಿ ಕೊಡ್ಬೋದು, ಇಂಜೆಕ್ಷನ್ ಕೊಡ್ಬೋದು, ಗುಳಿಗೆ ಕೊಡ್ಬೋದು. ಈ ಸಮಾಜಕ್ಕೆ ರೋಗ ಬಂದರೆ ಈ ಪ್ರಶ್ನೆ ಇದೆ. ಹಾಗಾಗಿಯೇ ಪತ್ರಕರ್ತ ಅನ್ನೋದು ಒಂದು ಕಾವಲು ನಾಯಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಕಾವಲು ನಾಯಿ ಇದ್ದ ಹಾಗೆ, 4ನೇ ಸ್ತಂಭ ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬ ಪತ್ರಕರ್ತನಿಗೆ ತನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಬದ್ಧತೆಯನ್ನು ಯಾವಾಗಲೂ ಕೂಡ ಇಟ್ಕೊಂಡೇ ಇರಬೇಕು. ಇತ್ತೀಚೆಗೆ ಅವತ್ತಿನ ಸಂದರ್ಭಗಳಲ್ಲಿ ಸ್ವತಂತ್ರ ಪೂರ್ವದ ಕಾಲಘಟ್ಟದಲ್ಲಿ ಆ ಬದ್ಧತೆ ಭಾಳ ಎತ್ತರದಲ್ಲಿತ್ತು. ನನಗೆ ಈ ಸ್ವತಂತ್ರ ಪೂರ್ವದ ಪತ್ರಕರ್ತರುಗಳು, ಪತ್ರಿಕೆಗಳು, ನಾವು ಈ ಸಮಾಜಕ್ಕಾಗಿ ನಾವು ಸ್ವತಂತ್ರ ಹೋರಾಟದಲ್ಲಿ ನಾವು ಅಂತೇಳಿ ಆ ಬದ್ಧತೆಯನ್ನು ಇಟ್ಕೊಂಡು ಹೋರಾಟ ಮಾಡ್ತಾರೆ. ನಂತರ ಆ ಸ್ವತಂತ್ರ ಕಾಲಘಟ್ಟ ಮುಗಿದ ಮೇಲೆ, ಸ್ವತಂತ್ರದ ನಂತರ ಪತ್ರಿಕೋದ್ಯಮದ ಮಗ್ಗಲುಗಳು ಬದಲಾಗ್ತಾ ಬಂದಿದ್ದಾವೆ, ಆಶಯಗಳು ಬದಲಾಗ್ತಾ ಬಂದಿದ್ದಾವೆ. ಈಗಿನ ಸಂದರ್ಭಗಳಿಗೆ 80ರ ಕಾಲಘಟ್ಟವನ್ನು ದಾಟಿದ ಮೇಲೆ, ಆಗ 80ರ ದಶಕದ ಕಾಲಘಟ್ಟ ಬಹುಶಃ ಆಗ ಚಳುವಳಿಗಳ ಕಾರಣಕ್ಕಾಗಿ ಆ ಬದ್ಧತೆ ಪತ್ರಿಕೋದ್ಯಮದಲ್ಲಿ ಹಾಗೇ ಇತ್ತು. ಆದರೆ ಇತ್ತೀಚೆಗೆ ಬರ್ತಾ 2000ದ ನಂತರ, ಗ್ಲೋಬಲೀಕರಣ ಆದಂಥ ನಂತರ, ಖಾಸಗೀಕರಣ ಆದ ನಂತರ, ಇಡೀ ಗ್ಯಾಟ್ ವ್ಯವಸ್ಥೆ ಜಾರಿಗೆ ಬಂದ ನಂತರ ಈ ಪತ್ರಿಕೋದ್ಯಮದ ಆಶಯಗಳು, ತಲ್ಲಣಗಳು ಬೇರೆ ಬೇರೆಯೇ ಆಗಿದ್ದಾವೆ. ಅದರ ಜೊತೆಗೆ ಈಗ ಅವತ್ತು ಒಂದು ಫೋಟೋ ತೆಗೆಯೋದಕ್ಕೆ ಒಬ್ಬ ಕ್ಯಾಮ್ರಾಮನ್ ಹಿಡಿದು ಒಂದು ಇನ್ಸಿಡೆಂಟ್ ಆದ ಘಟನೆಗೆ ಅಲ್ಲಿ ಕರ್ಕೊಂಡೋಗಿ ತಂದು ಅದು ಬ್ಲಾಕ್ ಮಾಡಿ ಅದನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾ ಇದ್ದ ಕಾಲಘಟ್ಟ ಬೇರೆ. ಆದರೆ ಈಗ ಕುಳಿತಲ್ಲಿಯೇ ಸುದ್ದಿಯನ್ನು ಕಳಿಸ್ಬೋದಾದಂಥ, ಕುಳಿತಲ್ಲಿಯೇ ಎಲ್ಲವನ್ನು ಇಡೀ ಜಗತ್ತಿಗೆ ತೆರೆದುಕೊಳ್ಳಬಹುದಾದಂಥ ಹಂತಕ್ಕೆ ಇವತ್ತು ಟೆಕ್ನಾಲಜಿ ಬೆಳೆದಿದೆ. ಆ ಕಾರಣಕ್ಕಾಗಿ ಒಂದು ಮೊಬೈಲ್ ಇದ್ದರೆ ಒಬ್ಬ ಪತ್ರಕರ್ತ ಆಗಿ ರೂಪುಗೊಳ್ಬೋದು, ಆ ಹಂತಕ್ಕೆ ಇದೆ. ಹಾಗಾಗಿ ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಟ್ವಿಟರ್ ಅಕೌಂಟ್ ಇರ್ಬೋದು, ಈ ಸಮೂಹ ಮಾಧ್ಯಮಗಳ ತುಂಬ ಭರಾಟೆ ಇರೋದ್ರಿಂದ, ಜೊತೆಗೆ ಅದನ್ನು ಅಕ್ಸೆಸಿವ್ ಕೂಡ ಇರೋದ್ರಿಂದ ನಮಗೆ ವರದಿಗಾರಿಕೆ ಮಾಡುವಂಥದ್ದು, ಪತ್ರಕರ್ತ ಆಗಿ ಕೆಲಸ ಮಾಡುವಂಥದ್ದು ಇವತ್ತಿನ ಸಂದರ್ಭಗಳಲ್ಲಿ ಭಾಳ ದೊಡ್ಡ ಸವಾಲು. ಅವತ್ತು ಒಂದು ಸುದ್ದಿ ಹೇಗೆ ಏನು ಇತ್ತ ಅಂಥೇಳಿ ಅದನ್ನು ಒಪ್ಪೋರಣ ಮಾಡಿ ತಕ್ಷಣ ಕಳಿಸ್ತಾ ಇದ್ವಿ. ಆದರೆ ಇವತ್ತೇನಿದೆ ಅಂದರೆ ರಾಶಿ ಸುದ್ದಿಗಳು ನಿಮಗೆ ವಾಟ್ಸಪ್ನಲ್ಲಿ ಬಂದ್ಬಿಟ್ಟಿರ್ತವೆ, ರಾಶಿ ಸುದ್ದಿಗಳು ಫೇಸ್ಬುಕ್ಕಲ್ಲಿ ಮತ್ತೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿರ್ತವೆ. ನಿಜವಾಗೂ ಕೂಡ ಆ ಸುದ್ದಿ ನಿಜವೋ ಹೌದೋ ಅಲ್ವೋ ಅಂತೇಳಿ ಖಚಿತಪಡಿಸಿಕೊಂಡು ಸರಿಯಾದ ಸುದ್ದಿಯನ್ನು ನಮ್ಮ ಓದುಗರಿಗೆ, ವೀಕ್ಷಕರಿಗೆ ದಾಟಿಸಬೇಕಾದಂಥ ಸವಾಲು ಇವತ್ತಿನ ಸಂದರ್ಭದಲ್ಲಿ ಇದೆ. ಅದು ಜರ್ನಲಿಸ್ಟ್ಗಳಿಗೆ ಇರಬೇಕಾಯಿತು. ಏಕೆಂದರೆ ಯಾರೋ ಎಷ್ಟೋ ಸಲ SP ಬಾಲಸುಬ್ರಹ್ಮಣ್ಯನ್ ಸತ್ತಿದ್ದು ಒಂದೇ ಸಲ, ಆದರೆ ಅವ್ರನ್ನ ಹಲವಾರು ಬಾರಿ ಸಾಯಿಸಿದ್ದಾರೆ. ಕಾರಣ ಏನಂದರೆ ಅವ್ರು ಹಾಸ್ಪಿಟ್ಲೈಸ್ ಆಗಿದ್ದಾಗ ಯಾವುದೋ ಸೋಷಿಯಲ್ ಮೀಡ್ಯಾದಲ್ಲಿ ವಾಟ್ಸಪ್ನಲ್ಲಿ ಹಾಕ್ಬಿಡೋದು. ದ್ವಾರಕೀಶ್ ಅವ್ರದ್ದು ಅಷ್ಟೇ. ಇತ್ತೀಚೆಗೆ ನಮ್ಮ ದೊಡ್ಡಣ್ಣವ್ರದ್ದು ಬಂತು, ಯಾರೋ ಒಬ್ಬ ಹಾಕ್ಬಿಡ್ತಾನೆ, ಅದು ಸತ್ರು ಅಂತ ಈಗಷ್ಟೇ ಬಂತು ಸುದ್ದಿ, ಸಾವು ಅಂತ ಎಲ್ಲ ಗ್ರೂಪಲ್ಲಿ ಹರಿದಾಡ್ತಾರೆ. ನಿಜವಾಗೂ ಬದುಕಿರ್ತಾರೆ ಅವರು. ಡಾಕ್ಟ್ರು ಬಂದು ಡಿಕ್ಲೇರ್ ಮಾಡೋವರೆಗೂ ಆಮೇಲೆ ತಾನೇ ಅವರು ಸಾವು ಅಂತೇಳಿ ಗೊತ್ತಾಗೋದು. ಹಾಗೆ ಈ ಥರದ್ದು ಅನೇಕ ಘಟನೆಗಳು ನಡೀತಾನೆ ಇರ್ತವೆ. ಅವರು ಸತ್ತಾಗಲೇ, ಬದುಕಿದ್ದಾಗಲೇ ಸಾಯಿಸುವಂಥದ್ದು ಮಹಾ ಅಪರಾಧ, ಮಾಡಬಾರ್ದು. ಹಾಗಾಗಿ ಈ ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರದ ಅವಾಂತರಗಳು ಹೆಚ್ಚಾಗ್ತಾ ಇದ್ದಾವೆ. ಅದಕ್ಕಾಗಿ ಯಾವುದು ಸುದ್ದಿ ನಿಜ, ಯಾವುದು ಸುದ್ದಿ ಸುಳ್ಳು ಅನ್ನೋದನ್ನು ಖಚಿತಪಡಿಸ್ಕೊಂಡು ಬೇರೆಯವರಿಗೆ ದಾಟಿಸುವಂಥ ಕೆಲಸವನ್ನು ಮಾಡಬೇಕು. ಆ ಪ್ರಜ್ಞೆ ಇವತ್ತಿನ ಕಾಲಘಟ್ಟಕ್ಕೆ ತುಂಬ ಅಗತ್ಯ, ಸಹನೆ ಅಗತ್ಯ. ಈಗ ಧಾವಂತದಲ್ಲಿ ಓಡ್ತಾ ಇದ್ದೀವಿ ನಾವು, ಬ್ರೇಕಿಂಗ್ ನ್ಯೂಸ್ಗಳ ಹಾವಳಿಯಲ್ಲಿ ಓಡ್ತಾ ಇದ್ವಿ. ನಾವೇ ಮೊದಲು ಹಂತಕ್ಕೆ ಬಂದು ನಿಲ್ತಿದ್ವಿ. ಆಯಿತು, ಅವರೇ ಮೊದಲಾಗಲಿ, ಆದರೆ ಅದನ್ನು ಖಚಿತಪಡಿಸಿಕೊಳ್ಳದೆ ಸುದ್ದಿಯನ್ನು ದಾಟಿಸಬಾರ್ದು. ಒಬ್ಬರ ಮನಸ್ಸಿಗೆ ಹರ್ಟ್ ಆಗುವ ರೀತಿಯಲ್ಲಿ ಆ ಕೆಲಸವನ್ನು ಮಾಡಬಾರ್ದು. ಒಂದು ಬ್ರೇಕಿಂಗ್ ನ್ಯೂಸ್ ಎಷ್ಟೋ ಜನರ ಹೃದಯಗಳನ್ನು ಬ್ರೇಕ್ ಮಾಡಿಬಿಡ್ಬೋದು, ಎಷ್ಟೋ ಸಂಬಂಧಗಳನ್ನು ಬ್ರೇಕ್ ಮಾಡಿಬಿಡ್ಬೋದು, ಅಥವಾ ಎಷ್ಟೋ ಜನರ ಮೇಲೆ ಘಾಸಿಯನ್ನು ಉಂಟು ಮಾಡ್ಬೋದು, ಸಮಾಜದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ಬೋದು. ಹಾಗಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡೋದು ಎಷ್ಟು
ಮುಖ್ಯವೋ ಅದಕ್ಕಿಂತ ಮುಂಚೆ ಅದನ್ನು ಪರಿಶೀಲನೆ ಮಾಡಿ ಹೌದು ಅಲ್ಲ ಖಚಿತಪಡಿಸ್ಕೊಂಡು ಸರಿಯಾದ ಸುದ್ದಿಯನ್ನು ದಾಟಿಸೋದು ಕೂಡ ಪತ್ರಕರ್ತನ ಜವಾಬ್ದಾರಿ. ಆ ಸಹನೆ ಇರಬೇಕು. ಆ ಸಹನೆ ಮತ್ತು ಆ ಚಾಕಚಕ್ಯತೆ ಇಲ್ಲದೆ ಹೋದರೆ ಇವತ್ತಿನ ಕಾಲಘಟ್ಟದಲ್ಲಿ ಪತ್ರಕರ್ತರುಗಳು ನಾವು ಕೂಡ ಸಮಾಜಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡಿದಾಗತ್ತೆ. ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಸರ್, ಈ ಹಿಂದೆ ಶ್ಯಾಮರಾವ್ ಅಂತ ಪತ್ರಕರ್ತರು, ಒಬ್ಬ ಪತ್ರಕರ್ತ ಸಮಯ ಪಾಲನೆ ಮಾಡದೆ ಹೋದರೆ ಅಥವಾ ಸರಿಯಾದ ರೀತಿ ಒಂದು ಸುದ್ದಿಯನ್ನು ಕರಾರುವಕ್ಕಾಗಿ ಅದನ್ನು ಒಕ್ಕಣೆ ಮಾಡದೆ ಹೋದರೆ ಅವ್ರನ್ನ ಒಂದು ರೀತಿ ಹೊಡೆದದ್ದು ಉಂಟು ಅಂತ ಹೇಳ್ತಾರೆ. ಆದರೆ ಇವತ್ತಿನ ಒಂದು ಎಡಿಟರ್ ಆಗಿರ್ಬೋದು, ಪತ್ರಿಕಾ ಮುಖ್ಯಸ್ಥರಾಗಿರ್ಬೋದು, ಅವೆಲ್ಲ ಕಾಣ್ ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತಾ ಅಂತ ಅನಿಸ್ತಾ ಇದೆಯಾ? ಇಲ್ಲ, ನಿಮ್ಮದು ಕ್ವಶನ್ನೇ ಕಾಂಟ್ರಡಕ್ಷನ್ ಇದೆ. ಅವರು ಹೊಡೆದಿದ್ದಾರೆ, ನಮ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಅವರು ಭಾಳ ಕರಾರುವಕ್ಕಾಗಿ ಪತ್ರಕರ್ತ ಕೆಲಸ ಮಾಡೋದಂಥವ್ರು. ಭಾಳ ಶಿಸ್ತುಬದ್ಧವಾಗಿ ಪತ್ರಕರ್ತರಾಗಿ ಆ ಕೆಲಸವನ್ನು ಸಂಸ್ಥೆಯನ್ನು ಮುನ್ನಡೆಸುವಾಗ ಅಷ್ಟು ಸ್ಟ್ರಿಕ್ಟಾಗಿ ಮುನ್ನಡೆಸಿದಂಥ ಸಂಪಾದಕರು ಕಡಿಮೆ. ಆಗಿನ ಕಾಲಘಟ್ಟಕ್ಕೆ ಶ್ಯಾಮರಾಯರು ಅಂದರೆ ಶ್ಯಾಮರಾಯರೇ, ಅವರಿಗೆ ಆಲ್ಟರ್ನೇಟಿವ್ ಯಾರಿಲ್ಲ. ಹಾಗಾಗಿ ಇವತ್ತು ಆ ಥರದ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಳೋಕ್ಕಾಗಲ್ಲ. ಆಗಿನ ಕಾಲಘಟ್ಟನೇ ಬೇರೆ, ಈಗಿನ ಕಾಲಘಟ್ಟನೇ ಬೇರೆ. ಈಗ ಮೀಡಿಯಾ ಹೌಸಲ್ಲಿ ಕೆಲಸ ಮಾಡೋವಂಥವ್ರು ಎಲ್ಲರೂ ವೃತ್ತಿಪರವಾಗಿ ಬದ್ಧತೆಯಿಂದ ಕೆಲಸವನ್ನು ಮಾಡ್ತಾಯಿದ್ದಾರೆ. ನನಗೇನು ಆ ಥರದ ತುಂಬ ಇದು ಅಂತ ಅಂದರೆ ಆ ಪ್ರಖರತೆಯನ್ನು ಈಗೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸರ್, ಈಗ ಮುಂದುವರೆದ ಈಗ ಡಿಜಿಟಲ್ ಮಾಧ್ಯಮಗಳ ಹಾವಳಿ ಜಾಸ್ತಿ ಆಗಿದೆ. ನೀವು ಹೇಳಿದ್ರೆ ಈಗ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು. ಸೊ ಇವರನ್ನ ಮುನ್ನೆಲೆಸ್ತರಿಗೆ ಒಂದು ಪತ್ರಕರ್ತರಂಥ ಹೇಗೆ ಸಂಸ್ಥೆಗಳನ್ನು ನಾವು ಮಾನ್ಯತೆ ಅಂತ ಬರ್ತವೆ, ಅದೇ ರೀತಿ ಇವರು ಮಾಡುವಂಥ ಸುದ್ದಿಗಳನ್ನು ಮಾನ್ಯತೆ ಅಂತ ಪರಿಗಣಿಸಬೇಕಾದ್ರೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ? ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬರುವಾಗ ಅದು ವಾರಸುದಾರಿಕೆ ಭಾಳ ಮುಖ್ಯ. ಒಂದು ಪತ್ರಿಕೆಯಲ್ಲಿ ಒಂದು ಸುದ್ದಿ ಪ್ರಕಟ ಆದರೆ ಅದರ ವಾರಸುದಾರಿಕೆ ಇರುತ್ತೆ. ಆ ಪ್ರಕಾಶಕ ಯಾರು, ಸಂಪಾದಕ ಯಾರು, ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಬೋದು, ಈ ಥರದ್ದೆಲ್ಲ ಇರುತ್ತೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ವಾರಸುದಾರಿಕೆ ಇಲ್ಲ. ಅದು ಸಮಸ್ಯೆ ಆಗ್ತಾಯಿದೆ. ಒಂದು ಸುದ್ದಿಯನ್ನು ಪ್ರಕಟಗೊಳಿಸಿದರೆ ಅದಕ್ಕೆ ಆ ವಾರಸುದಾರಿಕೆ ಆ ಸಂಬಂಧಪಟ್ಟ ಯೂಟ್ಯೂಬ್ ಚಾನಲ್ನವರು ಅಥವಾ ಬೇರೆ ಇನ್ಯಾವುದೋ ಸಂಬಂಧಪಟ್ಟ ಡಿಜಿಟಲ್ ಮಾಧ್ಯಮದವರಿಗೆ ಆ ಜವಾಬ್ದಾರಿಕೆ ಇರಬೇಕು. ಆ ನಿಟ್ಟಿನಲ್ಲಿ ಅದನ್ನು ಒಂದು ಕಾನೂನಾಗಿ ಅಥವಾ ಇದರಲ್ಲಿ ತನ್ನಿ ಅಂತೇಳಿ ನಾವು ಹಿಂದೆನೂ ಕೇಂದ್ರ ಸರ್ಕಾರಕ್ಕೂ ಅಪೀಲ್ ಮಾಡಿದ್ದೇವೆ. ಹಿಂದೆ ನಮ್ಮ ಉದಾಸಿಯವರ ಮಗ, ಅವರು MP ಇದ್ದರು, ಶಿವಕುಮಾರ್ ಉದಾಸಿ ಅವ್ರಿಗೂ ಅಪೀಲ್ ಮಾಡಿದ್ದೇವೆ. ಅವರು ಆ ಸಬ್ ಕಮಿಟಿಯಲ್ಲಿದ್ದು ಆ ಪ್ರಯತ್ನವನ್ನು ಕೂಡ ಮಾಡಿದರು ಪಾರ್ಲಿಮೆಂಟಲ್ಲಿ. ಈಗಲೂ ಕೂಡ ನಾವು ಹೇಳೋದೇನೆಂದರೆ ಆ ಥರದ ಡಿಜಿಟಲ್ ಮಾಧ್ಯಮವನ್ನು ದೂರ ಇಡಬೇಕು ಅನ್ನೋ ಅಂಥ ಯಾವ ಉದ್ದೇಶಗಳು, ತಂತ್ರಗಾರಿಕೆಗಳು ಯಾರ ಮುಂದೂ ಇಲ್ಲ. ಆದರೆ ವಾರಸುದಾರಿಕೆ ಇರಬೇಕು ಅನ್ನೋದನ್ನು ನಾವು ಪ್ರತಿಪಾದನೆ ಮಾಡ್ತಾಯಿದ್ದೀವಿ. ಸುಳ್ಳು ಸುದ್ದಿಗಳನ್ನೇ ಫೇಕ್ ಸುದ್ದಿಗಳನ್ನು ಹಬ್ಬಿಸ್ತಾ ಹೋಗ್ಬಿಟ್ರೆ ಸಮಾಜದ ಕಥೆ ಏನಾಗಬೇಕು? ಬಟ್ ಈ ನಕಲಿ ಸುದ್ದಿ ಮಾಡುವಂಥ ಪತ್ರಕರ್ತನನ್ನು ತಡೆ ಹಾಕಲು ಅಂದರೆ ಯಾವ ರೀತಿ ಅದಕ್ಕೆ ನೀವು ಸಜೆಸ್ಟ್ ಮಾಡ್ತೀರಾ? ಒಂದು ಸರ್ಕಾರಕ್ಕಾಗಿರ್ಬೋದು ಅಥವಾ ತಾವೊಬ್ಬ ಮೂಲ ಪತ್ರಕರ್ತರಾಗಿ ಬಂದಿರೋದ್ರಿಂದ ಏನು ಹೇಳ್ತೀರಿ? ನಕಲಿ ಪತ್ರಕರ್ತರ ಹಾವಳಿ ಈ ಕಾಲಘಟ್ಟದಲ್ಲ, ಹಿಂದಿನಿಂದಲೂ ಇದೆ. ಈಗ ಜಾಸ್ತಿ ಆಗಿದೆ. ಅದು ಪತ್ರಕರ್ತ ಅನ್ನುವಂಥ ಲೇಬಲನ್ನು ಬಳಸ್ಕೊಂಡು ದುರುಪಯೋಗ ಮಾಡಿಕೊಳ್ಳುವಂಥ ಜನರು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದ್ದಾರೆ. ಪತ್ರಕರ್ತ ಅನ್ನುವಂಥ ಶಬ್ದವನ್ನು ಬಳಸ್ಕೊಂಡು ಇಲ್ಲಿ ಬಂದು ಮೀಡಿಯಾ ಹೌಸ್ ಒಳಗಡೆ ಒಂದು ಶೆಲ್ಟರ್ ನಿರ್ಮಾಣ ಮಾಡ್ಕೊಂಡು ರಕ್ಷಣೆ ಪಡೆಯುವಂಥವ್ರು ಜಾಸ್ತಿ ಆಗಿದ್ದಾರೆ. ಏನೋ ಕಾರಣಕ್ಕಾಗಿ ದಂಧೆ ಮಾಡ್ತಾಯಿದ್ದಾರೆ. ಅವ್ರಿಗೊಂದು ಪತ್ರಿಕೆ ಬೇಕು, ಪತ್ರಿಕೆ ಅದರ ನೆರಳಲ್ಲಿ ಆಶ್ರಯ ಪಡ್ಕೊಳ್ಳುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇರ್ತಾರೆ, ಅವರು ಪತ್ರಕರ್ತ ಅನ್ನುವಂಥ ನೆರಳಲ್ಲಿ ರಕ್ಷಣೆ ಪಡ್ಕೊಳ್ಳುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಇದೆಲ್ಲದನ್ನು ತೆಗಿಬೇಕು, ಇವರೆಲ್ಲರನ್ನೂ ಸ್ವಚ್ಛ ಮಾಡಬೇಕು ಅಂದರೆ ನಕಲಿ ಪತ್ರಿಕೋದ್ಯಮವನ್ನೇ ನಾವು ದೂರ ಮಾಡಬೇಕು. ಅದಕ್ಕೆ ನಕಲಿ ಪತ್ರಕರ್ತರ ಹಾವಳಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಅಂದರೆ ಅವರ ಹಿನ್ನೆಲೆ ಏನು, ಏನಕ್ಕೆ ಬರ್ತಾ ಇದ್ದಾರೆ, ಎಷ್ಟು ಕಡೆ ಬ್ಲ್ಯಾಕ್ ಮೇಲ್ ಕೇಸಲ್ಲಿದ್ದಾರೆ, ಎಷ್ಟು ಕಡೆ ಕ್ರಿಮಿನಲ್ ಕೇಸಲ್ಲಿದ್ದಾರೆ, ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಅವ್ರ ಪತ್ರಿಕೆನೇ ತರೋದಿಲ್ಲ ಅಂಥವ್ರು ನಾವು ಪತ್ರಕರ್ತ ಅಂತೇಳಿ RTI ಪತ್ರಕರ್ತರುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅವ್ರ ಹೊಟ್ಟೆ ಉರಿಯೋ ಸಲುವಾಗಿ RTI ಹಾಕೋದು, ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಈ ಥರದ ಸಂಖ್ಯೆ ಯಾವತ್ತೋ ಒಂದಿನ ಮನಸ್ಸಿಗೆ ಬಂದಾಗ ಒಂದಿನ ಪತ್ರಿಕೆ ತರೋದು, ಇನ್ನು ತಿಂಗ್ಳುಗಟ್ಟಲೆ ನಾಪತ್ತೆ, ಈ ಥರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಅಂಥವ್ರು ಯಾರ್ಯಾರು ಇದ್ದಾರೆ ಅಂಥವ್ರು ಅವರಾಗಿ ಆಚೆ ಹೋಗ್ಬಿಟ್ರೆ ಭಾರಿ ಒಳ್ಳೆಯದು, ಉದ್ಯಮಕ್ಕೆ ಒಳ್ಳೆಯದು. ಪೊಲೀಸ್ ಜನರಲ್ DG ಅವರಿಗೂ ಹೌದೌದು, ಪೊಲೀಸ್ ಮಹಾನಿರ್ದೇಶಕರಿಗೂ ಈ ಪತ್ರವನ್ನು ಕೊಟ್ಟಿದ್ದೇವೆ.
ಎಲ್ಲೆಲ್ಲಿ ನಕಲಿ ಪತ್ರಕರ್ತರು ಇದ್ದಾರೆ ಅವ್ರ ಬಗ್ಗೆ ದೂರುಗಳು ಬರುತ್ತೆ, ಅವ್ರ ಬಗ್ಗೆ ನಿಗಾ ಇಟ್ಟು ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿದರೆ ಪದೇ ಪದೇ ದೂರುಗಳನ್ನು ಕೊಡೋದು, ಪದೇ ಪದೇ ಪೊಲೀಸ್ ಸ್ಟೇಷನ್ ಏನು ಕೆಲಸ ಅವರಿಗೆ ಪೊಲೀಸ್ ಸ್ಟೇಷನಲ್ಲಿ, ಅವನು ಒಳ್ಳೆ ವರದಿ ಮಾಡಿದ್ರೆ ಸಾಕಲ್ಲ. ಹಂಗೆ ಇಂಥರದ ಯಾರು ಪತ್ರಕರ್ತರಿದ್ದಾರೆ, RTI ಪತ್ರಕರ್ತರುಗಳಿದ್ದಾರೆ, ಇಂಥರ ಎಲ್ಲರನ್ನೂ ಕೂಡ ಅವ್ರ ಮೇಲೆ ನಿಗಾ ಇಡಬೇಕು. ಕ್ರಿಮಿನಲ್ ಆ್ಯಕ್ಟಿವಿಟಿಯಲ್ಲಿ ಅಥವಾ ಬ್ಲ್ಯಾಕ್ ಮೇಲ್ ಮಾಡುವಂಥ ಸಂದರ್ಭ ಏನಾರು ಮಾಡ್ತಾಯಿದ್ರೆ ಅವ್ರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಸರ್, ತಾವು ಪತ್ರಿಕೋದ್ಯಮದ ಈ ಸುದೀರ್ಘ ಪಯಣದಲ್ಲಿ ಹಲವಾರು ಸವಾಲುಗಳು ಎದುರಾಗಿದ್ದಾವೆ, ಸಂಕಷ್ಟಗಳು ಬಂದಿದೆ. ಅದರಲ್ಲಿ ಪತ್ರಿಕೋದ್ಯಮನೇ ಬೇಡ ಅಂತ ಅನಿಸಿದ ಆ ಒಂದು ಕ್ಷಣ ಯಾವುದು ಸರ್ ತಮಗೆ? ಇಲ್ಲ, ನಾನೇನು ಯಾವತ್ತೂ ಕೂಡ ಅನಿಸಿಲ್ಲ. ನಾನು ಒಬ್ಬ ಪತ್ರಕರ್ತ ಆಗಿ ಅಂದ್ಕೊಂಡೇನು ಬರಲಿಲ್ಲ. ನಾನು ಆಕಸ್ಮಿಕವಾಗಿ ಈ ಪತ್ರಿಕಾ ಫೀಲ್ಡಿಗೆ ಬಂದೆ. ಅವತ್ತಿನಿಂದ ಇವತ್ತಿನವರೆಗೆ ನನಗೆ ಒಬ್ಬರ ಕಣ್ಣೀರನ್ನು ಒರೆಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅಷ್ಟರ ಮಟ್ಟಿಗೆ ಸಾರ್ಥಕ. ಒಬ್ಬರ ನೋವನ್ನು ಸಮಾಧಾನ ಮಾಡೋಕ್ಕಾಗತ್ತೆ ಅಂದರೆ ಅಷ್ಟರ ಮಟ್ಟಿಗೆ ಸಾರ್ಥಕ. ಒಬ್ಬರ ಸಮಸ್ಯೆಯನ್ನು ಅಥವಾ ಗ್ರಾಮದ ಸಮಸ್ಯೆಯನ್ನು ಅಥವಾ ಸಾರ್ವಜನಿಕ ಸಮಸ್ಯೆಯನ್ನು ನಮ್ಮ ವರದಿಗಾರಿಕೆಯಿಂದ ಅದ್ರ ಮೇಲೆ ಬೆಳಕು ಚೆಲ್ಲಿ ಆಡಳಿತ ಮಾಡುವಂಥ ಚುಕ್ಕಾಣಿ ಹಿಡಿದಂಥವ್ರ ಗಮನಕ್ಕೆ ತರುವಂಥದ್ದು ಮಾಡೋದು ಆದರೆ ಅಷ್ಟರ ಮಟ್ಟಿಗೆ ಸಾರ್ಥಕ. ಆ ಕೆಲಸವನ್ನು ಒಬ್ಬ ಪತ್ರಕರ್ತ ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ನಾವು ನಿರಂತರವಾಗಿ ಮಾಡ್ಕೊಂಬಂದಿದ್ದೀವಿ. ಎಷ್ಟೋ ಸಲ ನಮ್ಮ ವರದಿಯಿಂದಾಗಿ ಆ ವರದಿ ಯಾವ ಹಳ್ಳಿಗಳಿಗೆ ಹೋಗಿ ವರದಿ ಮಾಡಿದ್ವಿ, ಅಲ್ಲಿ ಯಾರೋ ಮನೆ ಇಲ್ಲದೆ ಎಲ್ಲೋ ಇದ್ರ ಜಗಲಿ ಮೇಲೆ ಮಲಗಿರೋ ಅಂಥವ್ರಿಗೆ ವರದಿ ಮಾಡಿದಾಗ ಅವ್ರು ಮನೆ ಕೊಟ್ಟಿದ್ದಾರೆ, ಅದು ಸಂಭ್ರಮದ ಕ್ಷಣ. ಯಾವುದೋ ಊರಿಗೆ ಸಕಲೇಶ್ಪುರದ ಅಂತರ ಒಂದು ಬಿಸಿಲೆ ಘಾಟಲ್ಲಿರುವಂಥ ಒಂದು ಹಳ್ಳಿಗೆ ಒಂದು 10 ವರ್ಷದಿಂದ ಅಂದರೆ ಶತಮಾನಗಳಿಂದ ರಸ್ತೆನೇ ಇರಲಿಲ್ಲ. ಅಲ್ಲೇ ವರದಿ ಮಾಡಿದಾಗ ಆ ಊರಿಗೊಂದು ರಸ್ತೆ ಬಂತು, ಒಂದು ಸೇತುವೆ ಆಯಿತು, ಅದು ಸಂಭ್ರಮ. ಈ ಥರದ್ದು ಯಾರಿಗೆ ಅನ್ಯಾಯಕ್ಕೊಳಗಾಗಿದ್ದಾರೆ ಅಂಥವ್ರ ಬಗ್ಗೆ ಗಮನ ಇಟ್ಟು ಬೆಳಕು ಚೆಲ್ಲಿ ವರದಿ ಮಾಡಿದಾಗ ಅದಕ್ಕೆ ಸ್ಪಂದನೆ ಸಿಕ್ಕಿ ಅವರಿಗೆ ನ್ಯಾಯ ಸಿಕ್ಕಿದೆ, ಅದು ಸಂಭ್ರಮ. ಈ ಥರದ ಪತ್ರಕರ್ತ ಆದರೂ ನಮಗೆ ಎಲ್ಲಿ ಅನ್ಯಾಯ ಆಗಿದೆ, ಎಲ್ಲಿ ಶೋಷಣೆ ಆಗಿದೆ ಅಥವಾ ಎಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿದೆ, ಇಂಥದ್ರ ಬಗ್ಗೆ ನಾವು ಬೆಳಕನ್ನು ಚೆಲ್ಲಿ ವರದಿ ಮಾಡ್ತೀವಲ್ಲ, ಅದು ಭಾಳ ಮುಖ್ಯ. ಹಾಗಾಗಿ ಇಂಥರದ ವರದಿಗಾರಿಕೆಯನ್ನು ನಿರಂತರವಾಗಿ ಮಾಡ್ಕೊಂಬಂದಿದ್ವಿ. ಅದು ರೈತರ ಸಮಸ್ಯೆ ಆದಾಗ ವರದಿಗಾರಿಕೆ ಮಾಡಿದ್ದಿರ್ಬೋದು, ಕಾರ್ಮಿಕರ ಸಮಸ್ಯೆ ಆದಾಗ ವರದಿ ಮಾಡಿದ್ದಿರ್ಬೋದು. ಈ ಥರ ನಿರಂತರವಾಗಿ ವರದಿ ಮಾಡ್ಕೊಂಬಂದಿರೋದು ಖುಷಿ ತಂದಿದೆ. ಸರ್, ಇದರ ಜೊತೆಗೆ ಕಾರ್ಯನಿರತರ ಪತ್ರಕ ಸಂಘದ ರಾಜ್ಯಾಧ್ಯಕ್ಷರಾಗಿ ಸುಮಾರು ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀರಾ. ತಾವು ಅಧಿಕಾರಾವಧಿಗೆ ಬಂದ ಮೇಲೆ ಏನೆಲ್ಲ ಸವಾಲುಗಳಿದ್ದವು ಮತ್ತು ತಮ್ಮ ಅಧಿಕಾರಾವಧಿಯಲ್ಲಿ ಈ ಮಾಡಿದಂಥ ಕೆಲಸಗಳ ಬಗ್ಗೆ ಹೇಳೋದಾದ್ರೆ? ಪತ್ರಕರ್ತರ ಸಂಘಟನೆ ಇಂದು ನಿನ್ನೆ ಹುಟ್ಟಿದಂಥದ್ದಲ್ಲ. ಇದು DV ಗುಂಡಪ್ಪನವರು ಹುಟ್ಟಾಕಿದಂಥ ಸಂಘ. ಮೈಸೂರು ರಾಜ್ಯ ಪತ್ರಕರ್ತರ ಸಂಘ ಅಂತೇಳಿ ಶುರುವಾದಂಥ ಸಂಘಟನೆ ಇದು. 1932ನಲ್ಲಿ 1932ರಲ್ಲಿ DV ಗುಂಡಪ್ಪನವರು ಹುಟ್ಟಾಕಿದಂಥ ಸಂಘಟನೆ. ಇವತ್ತು ಅನೇಕರು ಇದರ ಚುಕ್ಕಾಣಿಯನ್ನು ಹಿಡಿದು ನಡೆಸ್ಕೊಂಬಂದಿದ್ದಾರೆ. ಕಾದ್ರಿ ಶಾಮಣ್ಣ ಅಂಥವರು, ಪೋತೇನ್ ಜೋಸೆಫ್ ಅಂಥವರು, ಹಾಗೇ HS ದೊರೆಸ್ವಾಮಿ ಅಂಥವರು, ಈ ಥರ ತುಂಬ ಜನರು ಅದ್ರ ಸಂಘಟನೆ ಮುಂಚೂಣಿಯಲ್ಲಿ ನಾಯಕತ್ವ ಅಧ್ಯಕ್ಷರಾಗಿ ಆ ಕೆಲಸ. ವಡ್ಡರ್ಸೆ ರಘುರಾಮ್ ಶೆಟ್ಟರು, ಈ ಥರದ ತುಂಬ ಜನರು ಇದರಲ್ಲಿ ನಮ್ಮಲ್ಲಿ ಆ ಸಂಘಟನೆಯ ಮುಂಚೂಣಿಯಲ್ಲಿ ನಿಂತು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕ ಏಕೀಕರಣದ ನಂತರ ಇದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂಥೇಳಿ ರೂಪುಗೊಳ್ಳುತ್ತೆ. ಅಲ್ಲಿಂದ ಇಲ್ಲಿವರೆಗೆ 95 ವಸಂತಗಳನ್ನು ಪೂರೈಸಿರುವಂಥ ಇಡೀ ರಾಜ್ಯದೊಳಗಡೆ, ಇಡೀ ದೇಶದೊಳಗಡೆ ಇರುವಂಥ ಬೃಹತ್ತಾದ ಪತ್ರಕರ್ತರ ಸಂಘಟನೆ ಅಂದರೆ KUWJ, ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ಸ್, ಅಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಹಾಗಾಗಿ ಈ ಪತ್ರಕರ್ತರ ಸಂಘಟನೆಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಿರಿಯರು ಹಾಕಿಕೊಟ್ಟಂಥ ಬೇಸಿದೆ. ಅದರ ಆದರ್ಶ ನೆಲೆಯಲ್ಲಿ ನಾವು ನಡೀತಾ ಇದ್ದೀವಿ. ಸರ್, ತಾವು ಈಗ ಅಧ್ಯಕ್ಷ ಇದ್ದ ಟೈಮಲ್ಲಿ ಏನು 2018-19ರಲ್ಲಿ ಕೋವಿಡ್ ಅಂತ ಒಂದು ಮಾರಕ ಒಂದು ವ್ಯಾಧಿ ಶುರುವಾಗಿ ಸಾವಿರಾರು ಪತ್ರಕರ್ತರು ಕೂಡ ಅಸುನೀಗಿದ್ರು. ಸೊ ಆ ಸಂದರ್ಭದಲ್ಲಿ ತಾವು ಸರ್ಕಾರ ಜೊತೆ ಒಂದು ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರ ಜೊತೆ ತಾವು ಸತತವಾಗಿ ಪತ್ರಕರ್ತರ ಒಂದು ಏಳಿಗೆಗಾಗಿರ್ಬೋದು, ಅವರ ಕುಟುಂಬಕ್ಕೆ ಒಂದು ಕಣ್ಣೊರೆಸುವಂಥ ಕೆಲಸ ಮಾಡಿದ್ರಿ. ಆ ಒಂದು ಸಂದರ್ಭ ವಿವರಿಸೋದಾದರೆ ಈ ಸಮಯದಲ್ಲಿ? ಇಲ್ಲ, ಕೋವಿಡ್ ಅನ್ನೋದೇ ಇಡೀ ಜಗತ್ತನ್ನು ಕಾಡಿದಂಥ ಮಹಾಮಾರಿ ಅದು. ಆ ಸಂದರ್ಭದಲ್ಲಿ ಎಲ್ಲರೂ ಮನೆಯಲ್ಲಿರಿ ಎನ್ನುವಂಥ ಹೊತ್ತಿನಲ್ಲಿ ಪತ್ರಕರ್ತರು ಮನೆಯಲ್ಲಿರಿ ಅಂತೇಳಿ ಯಾರೂ ಹೇಳಲಿಲ್ಲ. ಅದನ್ನು ನಾವು ಕೂಡ ನಿರೀಕ್ಷೆ ಮಾಡಿಲ್ಲ.
ಏಕೆಂದರೆ ನಮ್ಮ ಜವಾಬ್ದಾರಿ ಈ ಸ್ವತಂತ್ರ ಹೋರಾಟದಲ್ಲಿ ಹೇಗೆ ಇತ್ತೋ ಈ ಸಂಕ್ರಮಣ ಕಾಲಘಟ್ಟದಲ್ಲೂ ಹಾಗೆ ಇತ್ತು. ಸುದ್ದಿ ಮಾಡಲೇಬೇಕಾಯಿತು, ಮೀಡಿಯಾ ಹೌಸಲ್ಲಿರೋರು ಇರಲೇಬೇಕಾಯಿತು, ಕ್ಯಾಮ್ರಾಮ್ಯಾನ್ಗಳು ಹೋಗಿ ಆ ಕೋವಿಡ್ ವಾರ್ಡ್ ಇದ್ದರೂ ಕೂಡ ಅಲ್ಲಿ ಹೋಗಿ ವಿಜುವಲೈಸ್ ಮಾಡಿ ವರದಿ ಮಾಡಲೇಬೇಕಾಯಿತು. ಈ ಥರದ್ದೆಲ್ಲ ಸಂದರ್ಭಗಳಿತ್ತು. ಆದರೆ ಆ ಸಂದರ್ಭಗಳಲ್ಲಿ ಯಾರ್ಯಾರು ಕೋವಿಡ್ ಇದ್ದ ಸಂದರ್ಭದಲ್ಲೂ ಕೂಡ ಎಷ್ಟೋ ಜನರು ಕಣ್ಣೀರು ಹಾಕಿ ಆಚೆ ಬಂದಿದ್ದಾರೆ. ಮನೆಯಿಂದ ಆಚೆ ಹೋಗುವ ಸಂದರ್ಭದಲ್ಲಿ ಅಪ್ಪ ನೀನು ಮತ್ತೆ ಅಲ್ಲಿ ಇಲ್ಲಿ ಹೋಗಬೇಡ, ಮತ್ತು ಕೋವಿಡ್ ತುತ್ತಾದರೆ ಯಾರು ನಮಗೆಲ್ಲ ನೋಡೋರು ಅನ್ನುವಂಥ ಹೊತ್ತಿನಲ್ಲೂ ಕೂಡ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮೆರೆದು ಯಾರೆಲ್ಲ ಆ ವೃತ್ತಿಯನ್ನು ಮಾಡಿದ್ದಾರೆ ಅಂತಾರೆ ಎಲ್ಲರಿಗೂ ಒಂದು ದೊಡ್ಡ ಸೆಲ್ಯೂಟ್. ನಾನು ನಿಜಕ್ಕೂ ಕೂಡ ಅವರೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಅದೇ ಕಾರಣಕ್ಕಾಗಿ ತುಂಬ ಜನರು ಮೀಡಿಯಾ ಹೌಸಲ್ಲಿ ಡೆತ್ ಆದರು. ಎಷ್ಟೋ ಜನ ಅತಿ ಹೆಚ್ಚು ಕ್ಯಾಮ್ರಾಮ್ಯಾನ್ಗಳು ಡೆತ್ ಆದರು. ಕೆಲವು ಮಹದೇವ ಪ್ರಕಾಶ್ ಅಂತೇಳಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿದ್ದರು, ಅವರು ಕೂಡ ಕೋವಿಡ್ ಕಾರಣಕ್ಕಾಗಿ ಡೆತ್ ಆದರು. ಈ ಥರ ಒಬ್ಬ ವಾರ್ತಾಧಿಕಾರಿ ತುಮಕೂರಿನಲ್ಲಿ ಮಂಜು ಅಂತ ಅವರು ಕೂಡ ಡೆತ್ ಆದರು, ಅವರು ಕೋವಿಡ್ ಕಾರಣಕ್ಕಾಗಿ ಡೆತ್ ಆದರು. ಸಂಯುಕ್ತ ಕರ್ನಾಟಕದ ಚೀಫ್ ರಿಪೋರ್ಟ್ರು ಸೋಮಶೇಖರ್ ಎಡವಟ್ಟಿ ಅಂತ ಅವರು ಕೂಡ ಮುಖ್ಯಮಂತ್ರಿಗಳನ್ನೇ ಇಂಟರ್ವ್ಯೂ ಮಾಡಿ ಬಂದಿದ್ದರು. ಅವರು ಅಲ್ಲಿಗೆ ಒಂದು 4-5 ದಿನಕ್ಕೆ ಅವರು ಡೆತ್ ಆದರು. ಈ ಥರ ಸಾವಿನ ಸುದ್ದಿಗಳು ಸರಮಾಲೆಯಾಗಿ ಬರ್ತಾನೆ ಇತ್ತು. ಆವತ್ತಿನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನಮಗೆ. ಆ ಸಂದರ್ಭದಲ್ಲಿ ನೊಂದ ಕುಟುಂಬಗಳ ಕೈ ಹಿಡಿಯುವಂಥದ್ದು, ಅವ್ರ ಕಣ್ಣೀರು ಒರೆಸುವಂಥದ್ದು ನಮ್ಮ ಕರ್ತವ್ಯ ಆಗಿತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಯಾರೆಲ್ಲ ಕೋವಿಡಿಗೆ ಬಲಿಯಾದರು ಅಂಥವ್ರೆಲ್ರಿಗೂ ನಾವೊಂದು ಅಪೀಲ್ ಮಾಡಿದ್ವಿ, ಯಾರು ಸಂಕಷ್ಟದಲ್ಲಿದ್ದೀರಿ, ಯಾರು ಬದುಕನ್ನೇ ನಡೆಸ, ಏಕೆಂದರೆ ಅವರ ದುಡಿಯೋವನೇ ಆಚೆ ಸಾವಾದ ಸಂದರ್ಭದಲ್ಲಿ ಇಡೀ ಕುಟುಂಬ ಬೀದಿಗೆ ನಿಲ್ಲುವ ಪರಿಸ್ಥಿತಿ ಇತ್ತು. ಇದು ವಾಸ್ತವ ಸ್ಥಿತಿ. ತುಂಬ ಜನರ ಮನೆಗಳಲ್ಲಿ ಆ ಥರ ಪರಿಸ್ಥಿತಿ ಇತ್ತು. ಸ್ವತಃ ಅವರ ಪ್ರತಿ ಮನೆಗಳಿಗೆ ನಾನು ಹೋಗಿದ್ದೇನೆ. ಬಹುತೇಕ ಇಡೀ ರಾಜ್ಯದಾದ್ಯಂತ ಮಂಗಳೂರು ಇರ್ಬೋದು, ಕಲಬುರಗಿ ಇರ್ಬೋದು, ಬಿಜಾಪುರ ಇರ್ಬೋದು, ಎಲ್ಲ ಕಡೆ ಸುಮಾರು ಕಡೆ ಎಲ್ಲೆಲ್ಲಿ ಕೋವಿಡಲ್ಲಿ ನಮ್ಮ ಪತ್ರಕರ್ತರು ಡೆತ್ ಆಗಿದೆ ಅಂತೇಳಿ ಮಾಹಿತಿ ಬಂದಿದೆ ಅಂಥ ಕಡೆ ಎಲ್ಲ ನಾವು ಇದ್ದೀವಿ. ಕೊಳ್ಳೇಗಾಲದಲ್ಲಿ ಯಾರೋ ಅಲ್ಲೂ ಒಬ್ಬ ಪತ್ರಕರ್ತ ಡೆತ್ ಆಗಿದೆ, ಅವ್ರ ಮನೆಗೆ ಕೂಡ ನಾನು ಬಂದೆ. ಅವ್ರ ಮನೆಗಳ ಪರಿಸ್ಥಿತಿಯನ್ನು ನೋಡಿ, ಅವರ ಆರ್ಥಿಕ ವ್ಯವಸ್ಥೆಯನ್ನು ನೋಡಿ, ಯಾರಿಗೆ ಕಷ್ಟ ಇದೆ ಅಂಥ ಎಲ್ಲ ಕುಟುಂಬಗಳಿಗೆ ತಲಾ 5 ಲಕ್ಷವನ್ನು ಪರಿಹಾರವನ್ನು ಕೊಡಿಸಿದಂಥ ಕೀರ್ತಿ ಹೆಗ್ಗಳಿಕೆ ನಮ್ಮ ಸಂಘದ್ದು. KWJ ಹೋರಾಟದ ಫಲವಾಗಿಯೇ ಅವತ್ತು ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಆ ನಿಟ್ಟಿನಲ್ಲಿ ನಮಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಪತ್ರಕರ್ತರ ಸಮುದಾಯಕ್ಕೆ ಸಹಾಯ ಮಾಡಿದ್ದಾರೆ. ಆರಂಭದಲ್ಲಿ ಭಾಳ ಜನರು ಯಾಕೆ ಪರಿಹಾರ ಕೊಡಬೇಕು, ನಾವ್ಯಾಕೆ ಅವರಿಗೆ ಕೊಟ್ಟರೆ ಎಲ್ರಿಗೂ ಕೊಡಬೇಕಾಯ್ತು, ಈ ಥರ ನಾವು ಅರ್ಜಿ ಕೊಡೋದು, ಆ ಫೈಲ್ ಮೂವ್ ಆಗೋದು, ಮತ್ತು ವಾಪಸ್ಸು ಎಂಡಾಸ್ಮೆಂಟ್ ಬರೋದು. ನಮಗೆ ವಾರ್ತಾ ಇಲಾಖೆಗೆ ಒಂದ್ಸಲ ಫೈಲ್ ಹೊತ್ತಾಕಿದ್ರೆ ನಮ್ಮಲ್ಲಿ ಯಾವುದೇ ಅನುದಾನ ಇಲ್ಲ, ಕೊಡೋಕ್ಕೆ ಬರೋದೇ ಇಲ್ಲ ಅಂತೇಳಿ ಬರೆದ್ರು. ಈ ಥರದ ಎಲ್ಲ ವೈರುಧ್ಯಗಳ ನಡುವೆ ಕೊನೆಗೆ ಮಾನ್ಯ ಆಗಿನ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದ ಒಂದ್ಸಲ ಕ್ಯಾಬಿನೆಟ್ ಬ್ರೀಫಿಗೆ ಬಂದರು. ಆ ಸಂದರ್ಭದಲ್ಲಿ ಸರ್ ನೀವು ಇನ್ನೂ ಪರಿಹಾರದ ಈ ಥರದ್ದು ಕೇಳಿದ್ವಿ, ಜರ್ನಲಿಸ್ಟ್ಗಳಿಗೆ ಯಾರ್ಯಾರು ಕೋವಿಡಲ್ಲಿ ಡೆತ್ ಆಗಿದ್ದಾರೆ ಪಟ್ಟಿ ಕೊಟ್ಟಿದ್ದೀವಿ, ಇಲ್ಲಿವರೆಗೂ ದುಡ್ಡು ಬರಲಿಲ್ಲ, ಅದಕ್ಕೆ ಬರೀ ನೆಪಗಳನ್ನೇ ಹೇಳ್ತಾ ಇದ್ದಾರೆ ಎಂದಾಗ ಒಂದು ಮಾರನೇ ದಿನ ಅವರು ಕೃಷ್ಣಾದಲ್ಲಿ CM ಗೃಹ ಕಚೇರಿಯಲ್ಲಿ ಒಂದು ಹೈಪವರ್ ಮೀಟಿಂಗ್ ಇತ್ತು. ಅಲ್ಲಿ ಹೋದ ಸಂದರ್ಭದಲ್ಲಿ ಅವರಿಗೆ ಮತ್ತೆ ಹೇಗೇನು ಅರ್ಜಿ ಕೊಟ್ವಿ. ಆಗಲೂ ಆ ವಿಜಯ ಭಾಸ್ಕರ್ ಅಂತೇಳಿ ಚೀಫ್ ಸೆಕ್ರೆಟರಿ ಇದ್ದರು. ಅವರೆಲ್ಲ ನೋಡಿ ಇದೆಲ್ಲ ಆ ಥರ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಈ ಥರ ಸಾವಾದಾರಗೆಲ್ಲ ಕೊಡೋಕೆ ಎಲ್ರಿಗೂ ಕೊಡಬೇಕಾಗತ್ತೆ, ಆಗೋದೇ ಇಲ್ಲ ಅಂದರು. ಅಲ್ಲಿದ್ದಾರೆ ಎಲ್ಲರೂ ಅಧಿಕಾರಿಗಳು ಬೇರೆ ಬೇರೆ ಯಾರು ಮಾತಾಡ್ಕೊಂಡು ಆಗೋದಿಲ್ಲ ಅಂತ ಅಂದರು. ಅದನ್ನು ಯಡಿಯೂರಪ್ಪನವ್ರಿಗೆ ಕೊಟ್ಟರು. ಆ ಸಂದರ್ಭದಲ್ಲಿ ನಾನು ಹೇಳಿದಂಥ ಒಂದು ಮಾತು ಯಡಿಯೂರಪ್ಪನವ್ರಿಗೆ, ಸರ್ ನೀವು ಸೈಕಲ್ ತುಳಿದು ಹೋರಾಟ ಮಾಡಿ ಮುಖ್ಯಮಂತ್ರಿಗಳ ಕುರ್ಚಿಯಲ್ಲಿ ಕೂತಿದ್ದೀರಿ, ನಿಮ್ಮ ಕೈಲೇ ನ್ಯಾಯ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಬೇಡ ಬಿಡಿ ಸರ್, ನಾವು ಸಾರ್ವಜನಿಕವಾಗಿ ದೇಣಿಗೆಯನ್ನು ಸಂಗ್ರಹಿಸಿ ಆ ಕುಟುಂಬಗಳಿಗೆ ನೆರವಾಗ್ತೀವಿ ಅಂತೇಳಿ ನಾನು ಎದ್ದು ಆಚೆ ಬಂದ ಹೊತ್ತಿನಲ್ಲಿ ಅವ್ರಿಗೆ ಏನು ಅನ್ನಿಸ್ತಾ ಏನೋ ಗೊತ್ತಿಲ್ಲ, ಯಡಿಯೂರಪ್ಪನ ಮತ್ತೆ ವಾಪಸ್ ಕರೆದು ಆ ಸಂದರ್ಭದಲ್ಲಿ ಇದ್ದಂಥ ಅಧಿಕಾರಿಗಳ ಎಲ್ರಿಗೂ ಕೂಡ ಒಮ್ಮೆಲೆ ಹೇಳಿದರು, ಆ ಫೈಲನ್ನು ತೆಗೆದು ಹೆಸರು ಅವರ ಯಾರೋ ಒಬ್ಬರು ಅಧಿಕಾರಿ ಕಡೆಗೆ, ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, ನನಗೆ ಅಷ್ಟು ಕುಟುಂಬಗಳಿಗೆ ನ್ಯಾಯ ಕೊಡಿಸ್ಬೇಕು, ಅವ್ರಿಗೆ ಪರಿಹಾರ ಕೊಡಬೇಕು, ಅದೇನು ಮಾಡ್ತೀರೋ ಗೊತ್ತಿಲ್ಲ, ನನಗೆ ಒಂದು 2-3 ದಿನದೊಳಗಡೆ ಆ ಕೆಲಸ ಆಗಬೇಕು ಅಂತೇಳಿ. ಇದು ಈ ಹೋರಾಟ ಯಾರಿಗೂ ಗೊತ್ತಿರಲಿಲ್ಲ. ಎಷ್ಟು ಸಲ ಚಪ್ಪಲಿ ಸಾಧಿಸಿದ್ದೀವಿ ಅಂತ ಗೊತ್ತಿರಲ್ಲ, ಎಷ್ಟು ಸಲ ಹೋರಾಟದ ಎಷ್ಟು ಮೆಟ್ಲುಗಳನ್ನು ಹತ್ತಿದ್ದೀವಿ ಅಂತ ಗೊತ್ತಿರಲ್ಲ. ಹಾಗಾಗಿ ಅದರ ಪರಿಣಾಮವಾಗಿ ಆವಾಗ ಚೀಫ್ ಸೆಕ್ರೆಟರಿ ಇವರು ಎಲ್ಲ ನನಗೆ ಮತ್ತೆ ಫೋನ್ ಬಂತು,
ಏನು ರೀ ನೀವು ಸಿ ಎಮ್ ಹತ್ರ ಎಲ್ಲ ಇಷ್ಟೊಂದು ಇದು ಮಾಡಿಬಿಟ್ರೆ ನಾವೇನು ಮಾಡೋದು, ಸಂಕಷ್ಟಕ್ಕೆ ಸಿಗಾಕತ್ತೀವಿ ಹಾಗೆ ಹೀಗೆ ಅಂತ. ನಾನು ಅದಕ್ಕೆ ಹೇಳಿದೆ, ಯಾಕೆ ಸಂಕಷ್ಟಕ್ಕೆ ಸಿಗಾಕತ್ತೀವಿ ಸರ್, ನಾವು ಯಾರು ಪತ್ರಕರ್ತ ಅಂತೇಳಿ ಮಾಹಿತಿ ಕೊಟ್ಟಿರ್ತೀವಿ, ಯಾವ ಪತ್ರಿಕೆಯನ್ನು ರೆಪ್ರೆಸೆಂಟ್ ಮಾಡಿರ್ತಾನೆ ಅಂತ ಮಾಹಿತಿ ಕೊಟ್ಟಿರ್ತೀವಿ, ಅದರ ಆಚೆಗೆ ಅವರ ಕುಟುಂಬ ಏನು ಎತ್ತಾನೋ ಎಲ್ಲ ಡಾಕ್ಯುಮೆಂಟೇಷನ್ ನಿಮ್ಗೆ ಕೊಟ್ಟಿದ್ದೀವಿ. ನಿಮಗೆ ಸಪೋಸ್ ಅದು ನಾವು ಕೊಟ್ಟಿರೋ ಫೇಕ್ ಅಂತೇಳಿ ನಿಮ್ಗೇನೋ ಅನಿಸಿದ್ರೆ ಸಂಬಂಧಪಟ್ಟ ಎಲ್ಲ ಜಿಲ್ಲಾಡಳಿತಗಳಿಗೆ ಪತ್ರ ಬರೀರಿ, ಅದನ್ನು ಕಳಿಸಿ, ಕ್ರಾಸ್ ಚೆಕ್ ಮಾಡಿ, ವೆರಿಫಿಕೇಷನ್ ಮಾಡಿ, ಆಮೇಲೆ ಕೊಡಿ ನೀವು ಪರಿಹಾರ. ನಿಮಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ಅರ್ಜಿಗಳನ್ನು ಅಷ್ಟು ಜಿಲ್ಲಾಡಳಿತಕ್ಕೆ ಕಳಿಸಿದರೆ ಸಿಂಗಲ್ ಅರ್ಜಿ ವಾಪಸ್ ಬರಲಿಲ್ಲ. ವಾಪಸ್ ಅಂದರೆ ಫೇಕ್ ಅಂತೇಳಿ ಆಗಲಿಲ್ಲ, ಎಲ್ಲವೂ ಕೂಡ ಪರಿಹಾರ ಕೊಟ್ಟರು. ಹಾಗಾಗಿ ಈ ಥರ ಭಾಳ ನಿರಂತರ ಹೋರಾಟ ಆ ಕೆಲಸವನ್ನು ನಾವು ಮಾಡಿದ್ದೀವಿ. ಬಟ್ ಇಷ್ಟೆಲ್ಲದ್ರ ಮಧ್ಯೆ ತಮಗೆ ಒಂದು ಅಪ್ರಿಷಿಯೇಷನ್ ಇದೆ. ನಮ್ಮ ಪತ್ರಿಕೋದ್ಯಮದಲ್ಲಿ ಏನು ಒಂದು ಕೆಲಸ ಹಿಡಿದ್ರೆ ಶಿವಾನಂದ ತಗಡೂರವರು ಅಂದರೆ ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎಲ್ಲರನ್ನ ಹಿತ ಕಾಯ್ತಾರೆ. ಇದ್ರ ಜೊತೆಗೆ ಒಂದು ಒಳ್ಳೆ ಹೆಸರು ಇದೆ, ಅದ್ರ ಜೊತೆಗೆ ಆ್ಯಸ್ ವೆಲ್ ಆ್ಯಸ್ ಆರೋಪ ಪ್ರತ್ಯಾರೋಪಗಳನ್ನು ಇದೆ. ಅದನ್ನು ಹೇಗೆ ತಾವು ಸ್ವೀಕರಿಸ್ತೀರಾ ಸರ್? ಅಲ್ಲ, ಆರೋಪ ಪ್ರತ್ಯಾರೋಪ ಇವು ಆರೋಪಗಳೆಲ್ಲ ಗೊಬ್ಬರದ ಮೇಲೆ ಆ ಕ್ಷಣಕ್ಕೆ ಮೊಳಕೆ ಹೊಡೆಯುವ ರೀತಿಯಲ್ಲಿ ಬರುವಂಥದ್ದು. ಏನೂ ಮಾಡೋಕ್ಕಾಗಲ್ಲ. ಒಂದು ಸಂಘಟನೆ ತುಂಬ ಎತ್ತರಕ್ಕೆ ಬಿರ್ಸಾಗಿ ಬೆಳೀತಾ ಇದೆ, ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾಯಿದ್ದೀರಿ ಅಂದರೆ ಅಲ್ಲಿ ನಿಮ್ಮ ಟೀಕೆ ಟಿಪ್ಪಣಿ ಬಂದೇ ಬರುತ್ತೆ, ಆರೋಪ ಬಂದೇ ಬರುತ್ತೆ. ನೀವೇನೂ ಮಾಡ್ತಾಯಿಲ್ಲ ಅಂದರೆ ಏನೂ ಇಲ್ಲ ಅಂತ ಅರ್ಥ ಆಯಿತಾ. ಈ ಥರದರ ಎಲ್ಲ ಕಾಲಘಟ್ಟದಲ್ಲಿ ಸಹಜವಾಗಿ ಒಂದು ವರ್ಗ ಇದ್ದೇ ಇರುತ್ತೆ. ನೀವೇನನ್ನೇ ಮಾಡಿದರು, ಅಮೃತವನ್ನೇ ಉಣಬಡಿಸಿದ್ರು, ವಿಷವನ್ನೇ ಕಕ್ಕಿದ್ರು ಅಂತ ಒಂದಿದೆ ಗಾದೆ. ಹಾಗೆ ಇದ್ದೇ ಇರ್ತಾರೆ ಅವರು, ಏನೂ ಮಾಡಲಿಕ್ಕಾಗಲ್ಲ. ಬಟ್ ನಾನು ಹೇಳೋದು, ತಪ್ಪಾದಾಗ ನಮ್ಮನ್ನು ಎಚ್ಚರಿಸಿ. ನಾವು ಮನುಷ್ಯರೇ ಇದ್ದೀವಿ ಆಯಿತಾ. ನಾವು ಒಂದು ಪತ್ರಕರ್ತ ಸಮುದಾಯಕ್ಕೆ ದುಡಿತಾ ಇದ್ದೀವಿ. ಇಲ್ಲಿ ಯಾರು ನಮಗೇನು ಸಂಬಳ ಕೊಡೋದಿಲ್ಲ ಅಲ್ವಾ. ನಮ್ಮ ಪದಾಧಿಕಾರಿಗಳ ಎಲ್ಲರೂ ವಾಲಂಟಿಯರಾಗಿ ಕೆಲಸ ಮಾಡುವಂಥ ಪದಾಧಿಕಾರಿಗಳು ಭಾಳ ದೊಡ್ಡ ತಂಡ ಇದೆ. 10,000 ಜನ ಪತ್ರಕರ್ತರು ಇದ್ದಾರೆ, ನಮ್ಮಲ್ಲಿ ಮೆಂಬರ್ ಇದ್ದಾರೆ. ನಮ್ಮ ಆರ್ಗನೈಸೇಷನ್ ಒಳಗಡೆ ಇರುವಂಥ ಎಲ್ಲ ಮೆಂಬರ್ಸ್ಗಳಿಗೆ, ಎಲ್ಲ ಜಿಲ್ಲಾ ಘಟಕಗಳಿಗೆ, ಎಲ್ಲ ತಾಲೂಕು ಘಟಕಗಳಿಗೆ ಇದರ ಅರಿವಿದೆ. ಆ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡಲ್ಲ. ಯಾರು ಯಾವುದೋ ಕಾರಣಕ್ಕಾಗಿ ನಮ್ಮ ಸಂಘದಿಂದ ಬಿಟ್ಟು ಹೋಗಿದ್ದಾರೆ, ಏನೋ ಕಾರಣಕ್ಕಾಗಿ ಸಂಘದಿಂದ ದೂರ ಉಳಿದಿದ್ದಾರೆ, ಅಥವಾ ಏನೋ ಕಾರಣಕ್ಕೆ ಅವರು ಒಂದು ಸಂಘ ಮಾಡ್ಕೊಂಡು ಅವ್ರ ಸಂಘ ಬೆಳೆಸೋಕೆ ಒದ್ದಾಡ್ತಿದ್ದಾರೆ, ಅದು ಆಗ್ತಾಯಿಲ್ಲ. ನಮ್ಮಲ್ಲಿ ಎಷ್ಟೋ ಸಲ ಮೆಂಬರ್ಶಿಪ್ ವಿಚಾರಗಳಿಗೆ ಬಂದಾಗ ನಾವು ಖಂಡಿತವಾಗಿ ಮುಲಾಜಿಲ್ಲ, ನಾವು ಯಾರಿಗೂ ನೀವು ಬನ್ನಿ ಮೆಂಬರ್ ಆಗಿಂದ ನಾವು ಯಾರಿಗೂ ಕರೆಯೋಲ್ಲ. ಏಕೆಂದರೆ ಯಾರಿಗೆ ಅದರ ಅರಿವಿದೆ, ಯಾರು ಪತ್ರಕರ್ತರು ಅವ್ರಿಗೆಲ್ಲರಿಗೂ ಗೊತ್ತಿದೆ ಇದು ನಿಜವಾದ ಸಂಘಟನೆ ಅಂತೇಳಿ ಬಂದು ಇಲ್ಲಿ ಮೆಂಬರ್ಶಿಪ್ ತೊಗೊತಾರೆ. ಆದರೆ ಏನೋ ಕಾರಣಕ್ಕಾಗಿ ಇವರು ಈ ಸಂಘಟವನ್ನು ನೋಡಿ ಹೊಟ್ಟೆ ಕಿಚ್ಚು ಮಾಡೋದು, ಸಹಿಸ್ಕೊಳ್ಳಲಾರದೇ ಇರೋದು, ನಮ್ಮದೇ ಸಂಘ ಅಂತೇಳಿ ಹಾಕ್ಕೊಂಡು ಓಡಾಡೋದು, ಈ ಥರದರೆಲ್ಲ ಒಂದು ಕೆಟಗರಿ ಇದ್ದೇ ಇದೆ. ಅದು ಅವರು ಈ ತುಂಬ ಜನ ಈ ಬ್ಲಾಕ್ ಮೇಲರ್ಸ್ಗಳಿಗೆ, ಕ್ರಿಮಿನಲ್ ಚಟುವಟಿಕೆ ಇರುವಂಥವ್ರಿಗೆ, ಆರ್ ಟಿ ಐ ಪತ್ರಕರ್ತರಿಗೆ, ಅವ್ರಿಗೆಲ್ಲ ಏನು ಅಂದರೆ ಕಟ್ಟೋದ್ರ ಕಡೆ ಗಮನ ಇರಲ್ಲ, ಕೆಡವೋದ್ರ ಕಡೆ ಗಮನ ಇರುತ್ತೆ, ಮಸಿ ಬಳಿಯೋದ್ರ ಕಡೆ ಗಮನ ಇರುತ್ತೆ. ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಮಾತಿಗೆ ಪುಷ್ಟಿ ಕೊಡೋದು, ಇತ್ತೀಚೆಗೆ ಹಲವಾರು ಇದೇ ರೀತಿಯ ಪತ್ರಕರ್ತ ಸಂಘಗಳು ಉಗಮವಾಗ್ತಾ ಇದೆ. ಅಂದರೆ ನಾವು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸಂಘಗಳು ಒಳ್ಳೆ ಉದ್ದೇಶಕ್ಕಾಗಿ ಸಂಘಗಳಾದರೆ ಯಾರ ವಿರೋಧಗಳು ಇರಲ್ಲ. ಅವ್ರು ಒಳ್ಳೆ ಉದ್ದೇಶದಲ್ಲಿ ಮಾಡ್ಕೊಂಡು ಹೋಗಿ ನಮಗೇನು ಅಭ್ಯಂತರ ಇಲ್ಲ. ಆದರೆ ಸಂಘಗಳನ್ನು ಒಂದು ಪ್ಯಾರಲಲ್ಲಾಗಿ ಒಂದು ಸಂಘಟನೆ ಮತ್ತೊಬ್ಬರನ್ನ ಅದನ್ನು ಏನು ಹೇಳ್ತಾರೆ, ವಿಭಜನಾತ್ಮಕ ನೀತಿ ಅಂತಾರಲ್ಲ, ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗುವಂಥದ್ದು, ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಈ ಥರದ ಸಂಘಟನೆಗಳನ್ನು ಮಾಡ್ಕೊಂಡು ಹೋಗುವಂಥವ್ರು ಇದ್ರಲ್ಲ, ಇವ್ರಿಗೆ ಯಾವಾಗಲೂ ಕೂಡ ನೋಡಿ, ಅವ್ರಿಗೆ ನಾವು ತುಂಬ ಕಡೆ ಹೇಳ್ತೀವಿ, ನಾವು ಫ್ಯಾಮಿಲಿ ಸಂಘಗಳು ಆಗಿದೆ. ನೀವು ಸುಮ್ಮನೆ ಅದ್ರ ಆಳಕ್ಕೆ ಇಳಿದು ನೋಡಿ, ಇಲ್ಲ ಅವ್ರ ಅಧ್ಯಕ್ಷರಿರ್ತಾರೆ, ಅವರೇ ಅಧ್ಯಕ್ಷ, ಅವರ ಹೆಂಡತಿ ಅಥವಾ ಮಗ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರೋ ಒಬ್ಬರು ಅಲ್ಲಿ ಕಾರ್ಯದರ್ಶಿನೋ ಅಥವಾ ಖಜಾಂಚಿನೋ ಮತ್ತೊಂದು ಮಗದೊಂದು ಆಗಿರ್ತಾರೆ. ನೀವು ಹಾಕುವ ಹಣ ಎಲ್ಲಿ ಹೋಗುತ್ತೆ? ಅವರೇ ಡ್ರಾ ಮಾಡ್ತಾರೆ. ಹಾಗಾಗಿ ಈ ಥರದ ಫ್ಯಾಮಿಲಿ ಸಂಘಗಳನ್ನು ಹೊರತುಪಡಿಸಿ ಇರಬೇಕು. ಅಟ್ಲೀಸ್ಟ್ ಅವರಿಗೆ ಪೀರಿಯಾಡಿಕಲಿ 2 ವರ್ಷಕ್ಕೋ 3 ವರ್ಷಕ್ಕೋ ಚುನಾವಣೆ ಆಗ್ತಾಯಿದೆಯಾ? ಮಾಡಲ್ಲ ಆಯಿತಾ. ಒಂದು ಇ ಸಿ ಕಮಿಟಿ ಮಾಡಿದಾರಾ? ಇ ಸಿ ಕಮಿಟಿ ಅಂದರೆ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಮಾಡ್ತಾರಾ? ಇಲ್ಲ. ಒಂದು ಆನ್ಯುವಲ್ ಜನರಲ್ ಬಾಡಿ ಅಂದರೆ ವಾರ್ಷಿಕ ಮಹಾಸಭೆ ಮಾಡ್ತಾರಾ? ಇಲ್ಲ. ಈ ಲೆಟ್ರೇಟ್ ಸಂಘಟನೆ ಮಾಡ್ಕೊಂಡು ನೀವು ಹೋದ್ರೆ, ನೀವು ಬನ್ನಿ ನಿಮ್ಮನ್ನ ಅಧ್ಯಕ್ಷ ಮಾಡ್ತೀವಿ ಅನ್ನೋದು, ಅಥವಾ ಇನ್ಯಾರೋ ಪಕ್ಕ ಹೋದರೆ ಅವ್ರನ್ನೂ ಮಾಡ್ತೀವಿ ಅನ್ನೋದು, ಈ ಥರದ ಈ ರೀತಿ ಸಂಘಟನೆ ಬೆಳೆಸೋದಿದೆಯಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ಅವರು ಪ್ರಜಾಪ್ರಭುತ್ವಾತ್ಮಕವಾಗಿ ಆ ಸಂಘಟನೆಯನ್ನು ಬೆಳೆಸ್ಕೊಂಡು ಹೋದರೆ ಯಾರ ಅಭ್ಯಂತರವೂ ಇರಲ್ಲ.
ನಾವೇನಾದರೂ ವಿರುದ್ಧ ಅಂತ ಹೇಳಲ್ಲ. ಆದರೆ ಅವರು ಹೋಗುವ ದಾರಿ ಸರಿ ಇಲ್ಲ. ಹಾಗಾಗಿ ಆ ಥರದವ್ರು ಯಾರಿದ್ದಾರೆ ಅಂಥವರಿಗೆ ಅಷ್ಟೇ ನಮ್ಮ ವಿರೋಧ. ನಿಜವಾಗೂ ಈಗ ನಮ್ಮ ಜೊತೆ ಎಲ್ಲ ಪ್ರೆಸ್ ಕ್ಲಬ್ನವರಿದ್ದಾರೆ, ವರದಿಗಾರರ ಕೂಟದವರಿದ್ದಾರೆ, ಮಹಿಳಾ ಪತ್ರಕರ್ತೆಯರ ಸಂಘದವರಿದ್ದಾರೆ, ಸಂಪಾದಕಿಯರ ಸಂಘದವರಿದ್ದಾರೆ. ಎಲ್ಲರೂ ಅವರವರ ಕಾರಣಕ್ಕಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಜೊತೆ ನಮ್ಮ ಜೊತೆಲೇ ಇದ್ದಾರೆ. ಅವ್ರ ಕಾರ್ಯಕ್ರಮಗಳು ನಾವು ಹೋಗ್ತೀವಿ, ನಮ್ಮ ಕಾರ್ಯಕ್ರಮಗಳಿಗೆ ಅವರು ಬರ್ತಾರೆ. ಆದರೆ ಈ ದ್ವೇಷಕ್ಕಾಗಿ ದ್ವೇಷ ಮಾಡ್ಕೊಂಡು ಹೋಗೋಂಥವ್ರ ಜೊತೆ ನಾವು ಹೋಗೋಂಥ ಅಗತ್ಯ ಇಲ್ಲ.